ಮೈಸೂರು ನಗರ ಪೊಲೀಸ್ ಘಟಕದ ವತಿಯಿಂದ ಕಳೆದ ಸೆಪ್ಟೆಂಬರಿಂದ ಏನೇನೋ ಪ್ರಕರಣಗಳು ದಾಖಲಾಗಿತ್ತು, ಅದರಲ್ಲಿ 105 ಸ್ವತ್ತು ಕಳವು ಪ್ರಕರಣಗಳ ಪತ್ತೆಯಾಗಿ ಸುಮಾರು 2 kg 54 ಗ್ರಾಂ ಚಿನ್ನಾಭರಣ, 5 kg 312 ಗ್ರಾಂ ಬೆಳ್ಳಿ ಪದಾರ್ಥ, 57 ವಾಹನಗಳು ಹಾಗೂ 10 ಲಕ್ಷ ನಗದು ಮತ್ತು ಇತರ ಸ್ವತ್ತುಗಳ ವಶ. ಮೌಲ್ಯ ಸುಮಾರು 2,96,00,000. ಅದೇ ರೀತಿ 2026 ಸ್ಟಾರ್ಟ್ ಆದಮೇಲೆ ಜನವರಿಯಿಂದ ಇಲ್ಲಿವರೆಗೂ 22 NDPS ಆ್ಯಕ್ಟ್ ಅಡಿಯಲ್ಲಿ ಪ್ರಕರಣವನ್ನು ದಾಖಲು ಮಾಡಿದ್ದೀವಿ. ಅದ್ರ ಜೊತೆಗೆ 30 kg 255 ಗ್ರಾಂ ಗಾಂಜಾ, 311 ಗ್ರಾಂ ಹಾಗೂ 579 ಮಿಲಿಗ್ರಾಂ ಸಿಂಥೆಟಿಕ್ ಡ್ರಗ್ಸನ್ನು ಸೀಸ್ ಮಾಡಿದೆ. ಮೈಸೂರು ಪೊಲೀಸ್ ನಗರ ಘಟಕದಿಂದ ಕಳೆದ 6 ತಿಂಗಳಲ್ಲಿ 1 ದರೋಡೆಗೆ ಸಂಚು, 4 ಸುಲಿಗೆ, 2 ಸರಗಳ್ಳತನ, 26 HPT, 9 ಮನೆಗಳ್ಳತನ, 3 ಸರ್ವೆಂಟ್ ಥೆಫ್ಟ್, 57 ವಾಹನ ಕಳ್ಳತನ, 4 ಆರ್ಡಿನರಿ ಥೆಫ್ಟ್ ಸಾಮಾನ್ಯ ಕಳವು ಮತ್ತು ಫಾರೆಸ್ಟ್ ಆ್ಯಕ್ಟ್ ಅಡಿಯಲ್ಲಿ ಸುಮಾರು 2,92,00,000 ಮೌಲ್ಯದ ನಾನು ಮೇಲೆ ಹೇಳಿದ ಥರ ಚಿನ್ನ ಹಾಗೂ ಬೆಳ್ಳಿಯನ್ನು ವಶಪಡಿಸ್ಕೊಂಡಿದ್ದೀವಿ. ಪ್ರಮುಖವಾಗಿ ಹೇಳಬೇಕು ಅಂತಂದರೆ ಸರಸ್ವತಿಪುರಂ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ 2 ಆರೋಪಿಗಳನ್ನು ಬಂಧಿಸಿ 8 ಕಳ್ಳಕಳವು, 1 ವಾಹನ ಕಳವು ಸೇರಿದಂತೆ 9 ಪ್ರಕರಣಗಳನ್ನ ಪತ್ತೆ ಮಾಡಿದ್ದೀವಿ. 2 ಆರೋಪಿಗಳಲ್ಲಿ ಒಬ್ಬರು ಸೈಯದ್ ಅಲೀಮ್ ಅಂತ ಹೇಳಿ HBT ಅಫೆಂಡರ್, ಅವ್ರ ಮೇಲೆ 69 HBT ಕೇಸಸ್ ಇದೆ. ಅವರು 2013ರಿಂದ ಈ ಕೆಲಸ ಮಾಡ್ತಾ ಇದ್ದಾರೆ ಕಳ್ತನ. ಅವ್ರದ್ದು 20 ಕೇಸಸ್ಸು ಬೇರೆ ಡಿಸ್ಟ್ರಿಕ್ಟಲ್ಲಿದೆ, ಉಳಿದಿದ್ದೆಲ್ಲ ಮೈಸೂರು ಸಿಟಿಯಲ್ಲಿದೆ. ಮೈಸೂರು ಸಿಟಿಯಲ್ಲಿ ಈ ನಡುವೆ ಆದಂಥ 9 ಕೇಸನ್ನು ನಾವು ಅದರಲ್ಲಿ ಪತ್ತೆ ಮಾಡಿದ್ದೀವಿ. ನೆಕ್ಸ್ಟು ಕುವೆಂಪು ನಗರದಲ್ಲಿ 10 ಆರೋಪಿಗಳನ್ನು ಬಂಧಿಸಿ 9 ಕಳ್ಳಕಳವು, 2 ಮನೆ ಕಳ್ಳತನ ಮತ್ತು 2 ಸರ್ವೆಂಟ್ ಥೆಫ್ಟ್, ಒಟ್ಟು 13 ಪ್ರಕರಣವನ್ನು ಪತ್ತೆ ಮಾಡಿದ್ದೀವಿ. ಅದರ ಮೌಲ್ಯನ ಆಲ್ರೆಡಿ ನಾನು ಅದರಲ್ಲಿ ಪ್ರೆಸ್ ನೋಟಲ್ಲಿ ಕೊಟ್ಟಿದ್ದೀವಿ. ಕುವೆಂಪು ನಗರ ಠಾಣೆಯಲ್ಲಿ ಹೇಳಬೇಕು ಅಂತಂದರೆ ಜನಾರ್ದನ್ ಅಂತ ಹೇಳಿ ಹಾಸನ್ ಅಕ್ಯೂಸ್ಡು, ಅವರಿಂದ 5 HBT ಕೇಸಸನ್ನು ಪತ್ತೆಯಾಗಿದೆ. ಅದೇ ರೀತಿ ನ್ಯಾಟ್ ಗ್ರಿಡ್ ಅಂತ ಹೇಳಿ ನಮ್ಮದೊಂದು ನ್ಯಾಷನಲ್ ಇಂಟೆಲಿಜೆನ್ಸ್ ಗ್ರಿಡ್ ಅಂತ ಇದೆ. ಇಟ್ಸ್ ಸೆಂಟ್ರಲೈಸ್ಡ್ ಡಾಟಾಬೇಸ್. ಬೇರೆ ಸ್ಟೇಟಲ್ಲಿ ಯಾರಾದರೂ ಆರೋಪಿ ಇದ್ದರೆ ಅದರಲ್ಲೆಲ್ಲ ಎಂಟ್ರಿ ಆಗಿರುತ್ತೆ. ಕುವೆಂಪು ನಗರದಲ್ಲಿ 3 ಕಳ್ತನ ಕೇಸು ರಿಜಿಸ್ಟರ್ ಆಗಿರುತ್ತೆ. ಇದರಲ್ಲಿರೋ ಆರೋಪಿ ಆಂಧ್ರ, ಈಸ್ಟ್ ಗೋದಾವರಿ ಡಿಸ್ಟ್ರಿಕ್ಟ್, ಆಂಧ್ರ ಪ್ರದೇಶದವರು, ದ್ವಾರಂಪುಡಿ ವೆಂಕಟ್ ರೆಡ್ಡಿ ಅಂತ ಹೇಳಿ. ಗೂಗಲ್ ಮ್ಯಾಪಲ್ಲಿ ಯಾವುದಾದ್ರೂ ಐಸೋಲೇಟೆಡ್ ಮನೆ, ಪಾಶ್ ಏರಿಯಾದಲ್ಲಿ ಮಾತ್ರ ಹೋಗೋದು, ಅಲ್ಲಿ ಹೋಗ್ಬಿಟ್ಟು ಸಿಂಗಲ್ ಹೌಸಸ್ ಇದ್ದರೆ ಆ ಮನೇನ ಕಳ್ತನ ಮಾಡೋದು. 3 ಆ ಥರ ನಮ್ಮಲ್ಲಿ ಕುವೆಂಪು ನಗರದಲ್ಲಾಗಿತ್ತು. ಸೊ ಅವರನ್ನ ಆಂಧ್ರದಿಂದ ಅರೆಸ್ಟ್ ಮಾಡಿಬಿಟ್ಟು ನಾವು ಈ 3 ಕೇಸನ್ನು ಪತ್ತೆ ಮಾಡಿದ್ದೀವಿ. ನಿನ್ನೆ ಉದಯಗಿರಿ ಪೊಲೀಸರು 2 ಆರೋಪಿಗಳು, ಒಬ್ಬ ವರುಣ್ ಅಂತ ಹೇಳಿ, ಇನ್ನೊಬ್ಬ ಅಬ್ಸ್ಕಾಂಡ್ ಆಗಿದ್ದಾನೆ ವೆಂಕಟೇಶ್ ಅಂತ ಹೇಳಿ, ಅವನಿಂದ 24 kg ಗಾಂಜಾ ಅಮಾನತ್ ಪಡಿಸ್ಕೊಂಡಿದ್ದಾರೆ. ತಮಗೆ ತಿಳಿಸ್ಬೇಕು ಅಂತಂದರೆ ಜನವರಿಯಿಂದ ನಾವು ಇಲ್ಲಿವರೆಗೂ 16 ಜನ NDPS ಕಾಯ್ದೆ ಅಡಿಯಲ್ಲಿ ಏನು ಪೆಡ್ಲರ್ಸ್ ಅಂತ ಹೇಳಿ ನಮ್ಮಲ್ಲಿ ರಿಜಿಸ್ಟರ್ ಆಗಿದ್ರು, ಮೈಸೂರಲ್ಲಿ ಕೇಸ್ ರಿಜಿಸ್ಟರ್ ಆಗಿದೆ, ಅವರನ್ನು ನಾವು ಗಡೀಪಾರು ಮಾಡಿದ್ದೀವಿ. ಅದೇ ರೀತಿ ಕಳೆದ ತಿಂಗಳು ಒಂದು ಗುಂಡಾ ಆ್ಯಕ್ಟ್ ಅಡಿಯಲ್ಲೂ ಸಹ ನಾವು ಸರ್ಕಾರಕ್ಕೆ ಕಳಿಸಿದ್ವಿ. ಆಲ್ರೆಡಿ ಗುಂಡಾ ಆ್ಯಕ್ಟ್ ಅಡಿಯಲ್ಲಿ ಇರೋ ಆರೋಪಿ ಶಿವಮೊಗ್ಗ ಜೈಲಲ್ಲಿದ್ದಾನೆ, ಅದನ್ನು ಸಹ ನಮಗೆ ಕನ್ಫರ್ಮ್ ಆಗಿದೆ. ಇಷ್ಟು ನಮ್ಮ ಮೈಸೂರು ಸಿಟಿ ಪೊಲೀಸರು ಏನು ಕೇಸಸನ್ನು ಮಾಡಿದ್ದಾರೆ. ಅದ್ರ ಜೊತೆಗೆ ನಾನು ಕಳೆದ 5 ವರ್ಷದಲ್ಲಿ ಏನು ಪ್ರಕರಣಗಳು ಆಗಿತ್ತು ಮತ್ತು ಯಾವ ರೀತಿ 2025 ಇಳಿಮುಖ ಆಗಿದ್ದ ಪ್ರಕರಣಗಳ ಬಗ್ಗೆಯೂ ತಮಗೆ ನಾನು ಅದನ್ನು ಕೊಟ್ಟಿದ್ದೀನಿ. ಇದಿಷ್ಟು ನಮ್ಮ ಕಡೆಯಿಂದ ಇವತ್ತು ಪ್ರಕಟಣೆ.